ಸ್ನೇಹಿತರೆ ನಮಸ್ಕಾರ. ನಾನು ಗುಬ್ಬಚ್ಚಿ ಸತೀಶ್. ನನ್ನ ಮೂವಿ ಮ್ಯಾಟರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಏನಿತ್ತು, ಸಿನಿಮಾಗಳಿಗೆ, ಸಿನಿಮಾ ವಿಮರ್ಶೆಗಳಿಗೆ, ಸಿನಿಮಾ ಸಂಬಂಧಿತ ಸುದ್ದಿಗಳಿಗೆ ಮಾತ್ರ ಸೀಮಿತವಾಗಿ ಒಂದು ಯೂಟ್ಯೂಬ್ ಚಾನಲ್ ಮೂವಿ ಮ್ಯಾಟರ್ಸ್ ಕನ್ನಡ ಇದೆ ಮತ್ತು ಇನ್ಮೇಲೆ ಇದು ಮುಂದುವರಿತಾ ಇದೆ. ಸೊ ಈ ಚಾನೆಲ್ ನಾನು ಒಂದು ಟೈಮಲ್ಲಿ ನನ್ನ ಗುಬ್ಬಚ್ಚಿ ಸತೀಶ್ ಏನು ಯೂಟ್ಯೂಬ್ ಚಾನಲ್ ಇತ್ತು, ಸೊ ಆ ಚಾನಲಲ್ಲಿ ಪುಸ್ತಕಗಳ ಬಗ್ಗೆ, ಹೋಟೆಲ್ಗಳ ಬಗ್ಗೆ, ಸಿನಿಮಾಗಳ ಬಗ್ಗೆ ಎಲ್ಲ ಒಂದರಲ್ಲೇ ಮಾತಾಡ್ತಾ ಇದ್ದೆ. ಸೊ ಸಪ್ರೇಟಾಗಿ ಮೂವಿಗೆ ಒಂದು ಚಾನಲ್ ಮಾಡ್ಕೋಬೇಕು ಅಂತ ಹೇಳಿ ವಾಯ್ಸ್ ಓವರ್ ಮೂಲಕ ಮಾಡಿದೆ. ಮತ್ತು ಕೆಲವು ನಾನೇ ಫೇಸ್ ಕ್ಯಾಮ್ರಾ ವಿಡಿಯೋದಲ್ಲೂ ಕೂಡ ಕೆಲವು ಸಿನಿಮಾಗಳ ಬಗ್ಗೆ ಮಾತಾಡಿದ್ದೀನಿ. ಬಟ್ ಆ ಚಾನಲ್ನ 2 ಚಾನಲ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ನಿಲ್ಲಿಸಿದ್ದೆ. ಬಟ್ ಈಗ ಎಕ್ಸ್ಕ್ಲೂಸಿವ್ ಆಗಿ ಸಿನಿಮಾಗೆ ಅಂತಲೇ ಈ ಚಾನಲ್ನ ಮತ್ತೆ ಶುರು ಮಾಡ್ತಾ ಇದ್ದೀನಿ. ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ, ಕನ್ನಡದಲ್ಲಿ ಮತ್ತು ದೇಶದ ಇತರ ಭಾಷೆಗಳಲ್ಲಿ ಮತ್ತು ಜಗತ್ತಿನ ಅತ್ಯುತ್ತಮ ಸಿನಿಮಾಗಳು ನಾನು ಏನು ನೋಡ್ತಿರ್ತೀನಿ, ಥಿಯೇಟ್ರಲ್ಲಿರ್ಬೋದು ಅಥವಾ OTT ಇರ್ಬೋದು, ಬೇರೆ ಯಾವುದೇ ಒಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಕೂಡ ಇರ್ಬೋದು, ಈ ಸಿನಿಮಾಗಳನ್ನ ಕುರಿತು ನನಗೆ ಏನನ್ನಿಸ್ತು, ಈ ಸಿನಿಮಾ ನೋಡ್ಬೋದಾ, ಎಲ್ಲರೂ ನೋಡ್ಬೋದಾ ಅನ್ನುವ ಒಂದು ನನ್ನ ಅನಿಸಿಕೆಯ ಮೂಲಕ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ, ಸೊ ಈ ಒಂದು ಚಾನೆಲ್ನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಸಿನಿಮಾ ಕುರಿತೇ ಹೆಚ್ಚಿನ, ಸಾಮಾನ್ಯವಾಗಿ ಕನ್ನಡ ಡಬ್ ಆಗಿರುವ ಸಿನಿಮಾಗಳ ಕುರಿತೇ ಹೆಚ್ಚು ನಾನು ಮಾತಾಡ್ತೀನಿ ಅಂತ ಹೇಳ್ತಾ, ಯಾಕಂದರೆ OTT ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ. ಕನ್ನಡ ಸಿನಿಮಾಗಳು ಕೂಡ ಒಂದೇ ತಿಂಗಳಿಗೆ OTTಗೆ ಬರ್ತಾ ಇದೆ. ಎಲ್ಲ ಚಿತ್ರಮಂದಿರಗಳಿಗೆ ಹೋಗಿ ಎಲ್ಲ ಸಿನಿಮಾನ ನೋಡೋಷ್ಟು ಹಣ, ಸಮಯ ಎಲ್ಲರಲ್ಲೂ ಇರೋದಿಲ್ಲ. ಸೊ ಹಂಗಾಗಿ ಇವಾಗ ಸಾಕಷ್ಟು ಜನ ನಾವು OTTಗಳಲ್ಲಿ ಸಿನಿಮಾನ ನೋಡಿ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ, ಆ ಸಿನಿಮಾಗಳ ಬಗ್ಗೆ, ಯಾವ ಸಿನಿಮಾ ಟ್ರೆಂಡಿಂಗಲ್ಲಿ ಇರುತ್ತೆ ಅನ್ನೋದ್ರ ಕೂಡ ಬಗ್ಗೆ ನಾನು ನನ್ನ ಈ ಒಂದು ಮೂವಿ ಮ್ಯಾಟರ್ಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಇನ್ನು ಮುಂದೆ ಮಾತಾಡ್ತೀನಿ. ಈ ಯೂಟ್ಯೂಬ್ ಚಾನಲಲ್ಲಿ ನೀವು ನನ್ನ ಜೊತೆ ಇರ್ರಿ. ಇದರಲ್ಲಿರೋ 300 ಹತ್ತತ್ರ 400 ಜನ ಸಬ್ಸ್ಕ್ರೈಬರ್ಸು ಈಗ ಇರೋರು ಪ್ರೆಸೆಂಟ್ ಈ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಿರುವ ಟೈಮಲ್ಲಿ ಅವರೆಲ್ಲ ನನ್ನ ಸ್ನೇಹಿತರೆ. ನನ್ನ ಗುಬ್ಬಚ್ಚಿ ಸತೀಶ್ ಯೂಟ್ಯೂಬ್ ಚಾನಲ್ಗೂ ಕೂಡ ಅವರೇ ಸಬ್ಸ್ಕ್ರೈಬರ್ಸ್ ಅಂತ ಗೊತ್ತಿದೆ ನನಗೆ. ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಯಾವುದಾದ್ರೂ ಹೊಸ ಕನ್ನಡ ಸಿನಿಮಾ ಮಾಡ್ತಿರೋರು, ನೀವು ಸಿನಿಮಾನ ಪ್ರಮೋಟ್ ಮಾಡಬೇಕು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಂದರೆ, ಮುಹೂರ್ತದಿಂದ ಬಿಡುಗಡೆಯವರೆಗೆ ಮತ್ತು ಅಪ್ ಟು OTT ಬರೋ ತನಕನೂ ಕೂಡ ನಾನು ನಿಮ್ಮ ಸಿನಿಮಾವನ್ನು ಪ್ರಮೋಟ್ ಮಾಡಿ ಕೊಡಬಲ್ಲೆ. ಸೊ ಅದಕ್ಕೆ ನಿರ್ದಿಷ್ಟವಾದ ಒಂದು ಮೊತ್ತವನ್ನು ಕೂಡ ನಾನು ನಿಗದಿಪಡಿಸ್ಕೊಂಡಿದ್ದೀನಿ. ನಿಮಗೆ ಆಸಕ್ತಿ ಇದ್ದರೆ ಸೊ ನೀವು ಕಮೆಂಟ್ ಮಾಡಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಒಂದನ್ನು ಇಮೇಲ್ ಐಡಿಗೆ ನಿಮ್ಮ ಒಂದು ಕೋರಿಕೆಯನ್ನು ಸಲ್ಲಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಸದ್ಯದಲ್ಲೇ ಒಂದು ಒಳ್ಳೆಯ ಸಿನಿಮಾ ಕುರಿತು ಮಾತನಾಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.